ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಂದು ಪ್ಲಾಂಟೆಡ್ ಟ್ಯಾಂಕ್ ಸೆಟ್ ಮಾಡಬೇಕಂದ್ರೆ ಏನೇನು ಆಕ್ಸೆಸರೀಸ್ ನಿಮ್ಮ ಹತ್ರ ಇರಬೇಕು ಮತ್ತು ಒಂದು ಪ್ಲಾಂಟೆಡ್ ಟ್ಯಾಂಕಲ್ಲಿ ಏನೇನು ಆಕ್ಸೆಸರೀಸ್ ಇದ್ದರೆ ನಿಮಗೆ ಕರೆಕ್ಟಾಗಿ ಸೆಟ್ ಮಾಡೋಕ್ಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಫಸ್ಟು ನಿಮಗೆ ಬೇಕಾಗಿರೋದು ಬಂದು ನ್ಯೂಟ್ರಿಷನಲ್ ಅಕ್ವೇಟಿಕ್ ಸಾಯಿಲ್. ಅಕ್ವೇಟಿಕ್ ಸಾಯಿಲ್ ಅಂದರೆ ಏನಿಲ್ಲ, ಅದೇ ನೀವು ಗಿಡ ಬೆಳೆಸೋಕೆ ಬಂದು ಮಣ್ಣು ಬೇಕಿರುತ್ತಲ್ಲ, ಇದು ಬಂದು ಅಕ್ವೇರಿಯಂ ಸಾಯಿಲ್ ಬಂದು ನಿಮಗೆ ಬೆಸ್ಟು. ನಾರ್ಮಲ್ ಮಣ್ಣಲ್ಲೂ ಬೆಳಿಬೋದು, ಆದರೆ ಅಕ್ವೇರಿಯಂ ಸಾಯಿಲ್ ಹಾಕೋದ್ರಿಂದ ಬಂದು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಗಿಡನೂ ಬೇಗ ಬೆಳೆಯುತ್ತೆ, ಕಲರು ಚೆನ್ನಾಗಿ ಬರುತ್ತೆ ಗಿಡಗಳದ್ದು. ಸೆಕೆಂಡ್ ನಿಮ್ಗೆ ಬೇಕಾಗಿರೋದು ಬಂದು ಇದು ಟ್ವೀಸರ್ ಅಂತ. ಟ್ವೀಸರ್ ಅಂದರೆ ಏನಿಲ್ಲ, ಒಂಥರ ಹಿಡ್ಕೊಂಡು ಹೋಗ್ತಲ್ಲ ಮುಂದ್ಗಡೆ, ಇವಾಗ ನೋಡ್ತಾ ಇದ್ದೀನಿ ನೋಡಿ, ಈ ಥರ ಮುಂದೆ ಬಂದು ಬೆಂಡಾಗಿರುತ್ತೆ. ಇದು ಬಂದು ಪ್ಲ್ಯಾಂಟ್ ಸಿಕ್ಕೋಕ್ಕೆ ಮತ್ತು ಸ್ಟೋನ್ಸು ಮತ್ತು ರಾಕ್ಸು ಮತ್ತು ಇದು ಡ್ರಿಫ್ಟು ಡಿಕ್ಕೋಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಟ್ವೀಸರ್ ಇದ್ದರೆ ಬಂದು ನಿಮಗೆ ಪ್ಲ್ಯಾಂಟ್ಸ್ ಬಂದು ಕ್ಲೀನಾಗಿ ಒಳಗೆ ಸಾಯಿಲ್ ಒಳಗೆ ಇಕ್ಬೋದು, ಅಂದರೆ ಮಣ್ಣು ಒಳಗೆ ಕ್ಲೀನಾಗಿ ನಾಟಿ ಮಾಡ್ಬೋದು. ಮೂರನೇದು ಬೇಕಾಗಿರೋದು ಬಂದು ನಿಮಗೆ ಸ್ಯಾಂಡ್ ಸ್ಕ್ರ್ಯಾಪರ್ ಅಂತಾರೆ. ಅಂದರೆ ಏನಿಲ್ಲ, ಮುಂದ್ಗಡೆ ಬಂದು ಒಂಥರ ಫ್ಲ್ಯಾಟ್ ಸರ್ಫೇಸ್ ಥರ ಇರುತ್ತೆ. ಇದು ಇವಾಗ ನೋಡ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಈ ಥರ ಇದು ಬಂದು ಮಣ್ಣು ಬಂದು ಲೆವೆಲ್ ಮಾಡೋಕ್ಕೆ, ಅಂದರೆ ನೀವು ಪ್ಲಾಂಟೆಡ್ ಟ್ಯಾಂಕ್ ಮಣ್ಣಲ್ಲಿ ಹಾಕ್ತಾ ಇರ್ತೀರಲ್ಲ, ಅದು ಬಂದು ಲೆವೆಲ್ ಮಾಡೋಕ್ಕೆ ಬಂದು ಇದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಾಲ್ಕನೇದು ಬಂದು ನಿಮಗೆ ಕರ್ವ್ ಸೀಸರ್ಸ್ ಅಂತಾರೆ. ಅಂದರೆ ಏನಿಲ್ಲ, ಸೀಸರ್ ಬಂದು ಸ್ವಲ್ಪ ಮುಂದ್ಗಡೆ ಬಂದು ಸ್ವಲ್ಪ ಬೆಂಡಿರೋ ಥರ ಇರುತ್ತೆ. ಇದೇನಕ್ಕಂದರೆ ಗಿಡ ಬಂದು ಕಟ್ ಮಾಡೋಕ್ಕೆ ನಿಮಗೆ ಪ್ಲ್ಯಾಂಟ್ಸಿಗೆ ಬಂದು ಈಸಿ ಆಗುತ್ತೆ. ಒಳಗಡೆ ಜಾಸ್ತಿ ಗಿಡ ಬೆಳೆದಿರುತ್ತಲ್ಲ ಪ್ಲಾಂಟೆಡ್ ಟ್ಯಾಂಕಲ್ಲಿ, ಅದು ಬಂದು ಕ್ಲೀನಾಗಿ ಕಟ್ ಮಾಡ್ಕೊಬೋದು. ಮತ್ತು ನೆಕ್ಸ್ಟ್ ನೀವು ನೋಡ್ತಾ ಇರೋದು ಬಂದು ಇದು ಆಲ್ಗೆ ಸ್ಕ್ರ್ಯಾಪರ್ ಅಂತಾರೆ. ಏನಂದರೆ ಇದು ಬಂದು ಮುಂದ್ಗಡೆ ಒಂಥರ ನಾರು ಥರ ಇರುತ್ತೆ, ಅದು ಬಂದು ಕ್ಲೀನಾಗಿ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ, ಅಂದರೆ ನೀವು ಪಾಚಿ ಎಲ್ಲ ಕಟ್ಕೊಂಡಿರುತ್ತಲ್ಲ ಗ್ಲಾಸಲ್ಲಿ, ಅದು ಬಂದು ಕ್ಲೀನ್ ಮಾಡೋಕ್ಕೆ ಬಂದು ಇದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಗೆ ಬೇಕಾಗಿರೋದು ಬಂದು ಒಂದು ಅಕ್ವೇರಿಯಂ ಲೈಟ್. ಒಳ್ಳೆ ಅಕ್ವೇರಿಯಂ ಲೈಟ್ ಇಸ್ಕೊಬೇಕು. ಏನಕ್ಕಂದರೆ ನಿಮಗೆ ಪ್ಲಾಂಟೆಡ್ ಟ್ಯಾಂಕಲ್ಲಿ ಬಂದು ಒಂದು ಅಕ್ವೇರಿಯಂ ಲೈಟ್ ಹಾಕೋದ್ರಿಂದ ಪ್ಲ್ಯಾಂಟ್ಸ್ ಗ್ರೋತ್ ಚೆನ್ನಾಗಿರುತ್ತೆ ಮತ್ತು ಪ್ಲ್ಯಾಂಟ್ಸಿಗೆ ಬಂದು ಲೈಟ್ ಬಂದು ಮುಖ್ಯ, ಮತ್ತು ನಿಮ್ಮ ಟ್ಯಾಂಕನ್ನು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಿಮ್ಗೆ ಬೇಕಾಗಿರೋದು ಬಂದು ಸಿಪಾನ್ ಪೈಪ್ ಅಂತ. ಇದು ಬಂದು ನಾರ್ಮಲ್ ಅಕ್ವೇರಿಯಂ ಅಂಗಡಿಯಲ್ಲೇ ಸಿಗುತ್ತೆ. ಇದು ಏನಕ್ಕಂದರೆ ನಿಮಗೆ ನೀರು ಬಂದು ಟ್ಯಾಂಕ್ ಕ್ಲೀನ್ ಮಾಡುವಾಗ ಬಂದು ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಏನಕ್ಕಂದರೆ ಅದು ಕೆಳಗಡೆ ಒಂದು ಬ್ಲೂ ಕಲರ್ ಕೊಟ್ಟಿರುತ್ತಲ್ಲ, ಅದು ಪ್ರೆಸ್ ಮಾಡ್ತಾ ಅದು ಬಂದು ನೀರು ಸಕ್ ಮಾಡಿ, ಅಂದರೆ ಅದು ನೀರು ಬಂದು ಸಕ್ ಮಾಡಿ ಕೆಳಗೆ ಬಿಡುತ್ತೆ. ಇದು ಯೂಸ್ ಮಾಡೋದ್ರಿಂದ ಬಂದು ಒಳಗಡೆ ಪ್ಲಾಂಟೆಡ್ ಟ್ಯಾಂಕಲ್ಲಿ ಏನಾದರೂ ಆಲ್ಗೇಸು ಇಲ್ಲ ಏನಾದರೂ ಒಂದು ಗಲೀಜಿದ್ರೂ ಅದು ಹಂಗೆ ಆಟೋಮೆಟಿಕ್ ಆಚೆ ಬಂದುಬಿಡುತ್ತೆ ನೀವು ಆಚೆ ನೀರು ಬಿಡುವಾಗ. ಇವಾಗ ನಿಮ್ಗೆ ನೋಡಿಸ್ತಾ ಇರೋದು ಬಂದು ಹ್ಯಾಂಗ್ ಆನ್ ಫಿಲ್ಟರ್ ಅಂತ. ಇದು ಬಂದು ಪ್ಲಾಂಟೆಡ್ ಟ್ಯಾಂಕ್ ಬಂದು ಮುಖ್ಯ. ಏನಕ್ಕಂದರೆ ನೀವು ಪ್ಲಾಂಟೆಡ್ ಟ್ಯಾಂಕ್ ಏನಾದ್ರು ಸೆಟ್ ಮಾಡ್ತಾ ಇದ್ದೀರಿ ಅಂದರೆ ಹ್ಯಾಂಗ್ ಆನ್ ಫಿಲ್ಟರ್ ಹಾಕಿ, ಅದೇ ನಿಮಗೆ ಬೆಸ್ಟು ಮತ್ತು ಫಿಲ್ಟ್ರೇಷನು ಚೆನ್ನಾಗಿರುತ್ತೆ. ಅದು ಬಂದು ಜಾಸ್ತಿ ಫೋರ್ಸಿಗೆ ಹೊಡೆಯೋಲ್ಲ. ಮತ್ತು ಇನ್ನೊಂದು ಏನಂದರೆ, ಇದು ಜಾಸ್ತಿ ಬಜೆಟ್ ಇರೋರು ಬಂದು ಈ ಥರ ಎಕ್ಸ್ಟರ್ನಲ್ ಹ್ಯೂಜ್ ಫಿಲ್ಟ್ರು, ಅಂದರೆ ಒಂಥರ ಕ್ಯಾನಿಸ್ಟರ್ ಫಿಲ್ಟ್ರ್ ಥರ ಹಾಕ್ಸ್ಬೋದು. ನೆಕ್ಸ್ಟ್ ನಿಮ್ಗೆ ಬೇಕಾಗಿರೋದು ಬಂದು ಒಂದು ಫರ್ಟಿಲೈಸರ್, ಒಳ್ಳೆ ಫರ್ಟಿಲೈಸರ್. ಏನಕ್ಕಂದರೆ ನಿಮಗೆ ಪ್ಲ್ಯಾಂಟ್ಸ್ ಗ್ರೋ ಆಗಬೇಕಂದ್ರೆ ನೀವು ಫರ್ಟಿಲೈಸರ್ ಹಾಕಲೇಬೇಕು. ಮತ್ತು ಅದು ಹಾಕೋದ್ರಿಂದ ಬಂದು ನಿಮಗೆ ಪ್ಲ್ಯಾಂಟ್ಸ್ ಗ್ರೋತ್ ಚೆನ್ನಾಗಿರುತ್ತೆ ಮತ್ತು ಕಲರ್ ಬಂದು ಚೆನ್ನಾಗಿ ಬರುತ್ತೆ ಗಿಡಗಳದ್ದು. ನೆಕ್ಸ್ಟು ನಿಮಗೆ ಬೇಕಾಗಿರೋದು ಬಂದು ಇದು CO2 ಸಿಲಿಂಡ್ರ್, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡ್ರ್. ಏನಕ್ಕಂದರೆ ಇದು ಬಂದು ಗಿಡ ಬೆಳೆಯೋಕ್ಕೆ ಬಂದು ಜಾಸ್ತಿ ಯೂಸ್ ಆಗುತ್ತೆ. ಮತ್ತು ಏನಾದ್ರು ನೀವು CO2 ಈ ಪ್ಲ್ಯಾಂಟ್ ಸಿಕ್ಕಂಗಿದ್ರೆ ಇದು ಬಂದು ಮಸ್ಟು. ಏನಕ್ಕಂದರೆ ಇದು ಇಲ್ಲ ಅಂದರೆ ಪ್ಲ್ಯಾಂಟ್ಸ್ ಬಂದು ಗ್ರೋ ಆಗೋಲ್ಲ, ಸ್ಲೋ ಗ್ರೋತ್ ಇರುತ್ತೆ. ಒಂದೊಂದು ಸಲ ಡಿಕಂಪೋಸ್ ಆಗುತ್ತೆ, ಅಂದರೆ ಒಂಥರ ಬಾಡೋಗುತ್ತೆ, ಒಂದಿಲ್ಲ ಸತ್ತೋಗುತ್ತೆ, ಆ ಥರ ಇರುತ್ತಲ್ಲ ಗಿಡಗಳು. ನೀವು ಪ್ಲಾಂಟೆಡ್ ಟ್ಯಾಂಕ್ ಸೆಟ್ ಮಾಡ್ತಾಯಿದ್ದೀರಿ ಅಂದರೆ ಈ ಐಟಮ್ಸ್ ಎಲ್ಲ ನೀವು ಫಸ್ಟೇ ಬೈ ಮಾಡಿ ಇಟ್ಕೊಬೇಕು, ಆವಾಗಲೇ ನಿಮ್ಮ ಟ್ಯಾಂಕ್ ಬಂದು ಸೆಟ್ ಮಾಡೋಕ್ಕೆ ಕ್ಲೀನಾಗಿರುತ್ತೆ. ಹ್ಯಾಪಿ ಫಿಶ್ ಕೀಪಿಂಗ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.